Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೈಟ್ ಅಮ್ಮ ಮನೆಗೆ ಬಂದಿದ್ದು ನೋಡಿದ್ರೆ ಬೆಳಗ್ಗೆನೇ ನನ್ನ ಮಗಳನ್ನ ಎಬ್ಬಿಸಿರೆ ನಾನು ಬರಲ್ಲ ಅಂತ ಹಿಂಸಿರೋ ಬೆಡ್ಶೀಟ್ನೆಲ್ಲ ಮತ್ತೆ ಮತ್ತೆ ಕಳುತ್ತಾ ಇದ್ಲು. ಬೆಳಗ್ಗೆನೇ ವ್ಯೂ ನೋಡ್ರಿ ಹೆಂಗಿದೆ. ಅಲ್ಲಂತೂ ಸಖತ್ತಾಗಿರುತ್ತೆ ವ್ಯೂ ಅಂತೂ, ಬೆಳಗಿಂದ ಸಂಜೆವರೆಗೂ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನಾವು ಪಜ್ಜಿ ನೀರಿಗೆಲ್ಲ ಉರಿ ಹಾಕ್ಬಿಟ್ಟು ಬೇಗನೆ ಅವರು ಹಾಲು ಕರ್ಕೊತಾಯಿದ್ರು. ಡೈರಿಗೆ ಹಾಲಕ್ಕೆ ಬರಬೇಕಲ್ಲ, ಅದಕ್ಕೆ ನಮಗೆ ಚಳಿ ಅಂತ ಹೇಳ್ಬಿಟ್ಟು ಬೇಗ ನೀರು ಕಾಯಿಸ್ಬಿಟ್ರು. ಆಮೇಲೆ ಅವ್ರಿಗೆಲ್ಲ ಬಾಯ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಹೊರಟು. ಚಳಿಗೂ ಅದಕ್ಕೂ ಸಿಕ್ಕಾಪಟ್ಟೆ ನಡ್ಗಂಗೆ ಆಗ್ತಿತ್ತು, ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಆಮೇಲೆ ಅಲ್ಲಿಂದ ಬಂದವಳೆ ಪುರಿ ಉಪ್ಪಿಟ್ಟು ಮಾಡಿಕೊಟ್ಟು ನಮ್ಮ ಮನೆಯವರಿಗೆ, ಮತ್ತು ಅವ್ರನ್ನೆಲ್ಲ ಅಂಗನವಾಡಿ ಬಿಟ್ಟು ಬಂದುಬಿಟ್ಟು ನನ್ನ ಮಗಳನ್ನ. ಅಲ್ಲಿಂದ ನಾನು ನಮ್ಮ ಹಸ್ಬೆಂಡು ತೋಟದ ಹತ್ರ ಹೋದ್ವಿ. ಯಾಕೆಂದರೆ ತೋಟದ ಹತ್ರ ನೀರೇ ಹಾಕಿರಲಿಲ್ಲ, ತುಂಬ ದಿನ ಆಗ್ಬಿಟ್ಟಿತ್ತು. ನನಗೊಬ್ಳಿಗೆ ಹೋಗೋಕ್ಕಾಗ್ದಲೇ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೆ, ಹೋಗೇ ಇರಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಮನೆಯವರು ಇದ್ರಲ್ಲ ಅಂತೇಳ್ಬಿಟ್ಟು ತೋಟದ ಹತ್ರ ಹೋಗ್ಬಿಟ್ಟು ನೀರು ಹಾಕ್ಬಿಟ್ಟು ಬರೋಣ ನಡೆಯತ್ತಾಗೆ ಅಂತಂದರು. ಫುಲ್ಲೆಲ್ಲ ನೀರು ಹಾಕುವಷ್ಟೊತ್ತಿಗೆ ಸುಸ್ತಾಗಿ ಹೋಗಿತ್ತು. ಇವತ್ತು ಅವರು ಇದ್ದಿದ್ದರಿಂದ ಸ್ವಲ್ಪ ನನಗೂ ಈಸಿ ಆಯಿತು, ಇಲ್ಲಾಂದರೆ ನನಗೂ ಹೆವಿ ಆಗಿಬಿಡೋದು. ಆಮೇಲೆ ಅಲ್ಲಿಂದ ಸೊಪ್ಪನ್ನೆಲ್ಲ ಮುರ್ಕೊಂಬಿಟ್ಟು ಸೀದಾ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದವರೆ ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಬರೋಕ್ಕೆ ಟೈಮ್ ಆಯಿತು ಅಂತೇಳಿ ಅವಳನ್ನು ಕರ್ಕೊಂಬಂದು ಅವಳಿಗೂ ಬರ್ಗಪ್ಪಿ ಇಟ್ಕೊಟ್ಟು ಹೊಟ್ಟೆ ಸಿಕ್ಕಿತ್ತು ಅಂತ. ಆಮೇಲೆ ಮುದ್ದೆ ಒಂದು ಕಡೆ ಅನ್ನ ಇಟ್ಕೊಬಿಟ್ಟು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾ ಕೂತಿದ್ದೆ. ಏಕೆಂದರೆ ಹುರುಳಿಕಾಳಿದ್ದು ಹೆಸ್ರು ಕಾಳು ಸಾಂಬಾರು ಮಾಡೋಣ ಅಂತ ಮಾಡಿದ್ದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಜೈ ಆಂಜನೇಯ.